ನಮಸ್ಕಾರ ಸ್ನೇಹಿತರೆ, ಬಿಹ್ಯಾಂಡ್ ಮಾಸ್ಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ವಿಚಾರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು. ಯಾಕೆ ಈ ಒಂದು ಗೆಲುವು ಅತ್ಯಂತ ಮಹತ್ವ ಪಡೆದಿದೆ? ಈ ದಿನ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಸ್ಥಾಪನೆ ಮಾಡುತ್ತೆ ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಈ ಒಂದು ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನಾವು ನೋಡಿದರೆ 1950ರ ದಶಕದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗೋದಕ್ಕಿಂತ ಭಾರತೀಯ ಜನಸಂಘ ಅಂತ ಒಂದು ಪಕ್ಷ ಇತ್ತು. ಭಾರತೀಯ ಜನತಾ ಪಕ್ಷದ ಮೂಲ ಪಕ್ಷ ಕೇವಲ 3 ಸಂಸದರಿಂದ ಶುರುವಾಗುತ್ತೆ ಈ ಒಂದು ಭಾರತೀಯ ಜನತಾ ಸಂಘ. ಇದರ ಒಂದು ಸಂಸ್ಥಾಪಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ವತಃ ಪಶ್ಚಿಮ ಬಂಗಾಳ ರಾಜ್ಯದವರು, ಕಲ್ಕತ್ತಾದವರು, ಒಬ್ಬ ವಕೀಲರಾಗಿದ್ದರು, ಅಪ್ಪಟ ದೇಶಭಕ್ತ ಸಂಸದರು. ಇವರ ಒಂದು ಕನಸು ದೇಶದಲ್ಲಿ ಒಂದು ರಾಷ್ಟ್ರಭಕ್ತ ಪಕ್ಷ ಅಧಿಕಾರ ನಡೆಸಬೇಕು ಅಂತ. ಆ ಒಂದು ಕನಸನ್ನು ನರೇಂದ್ರ ಮೋದಿಯವರು ಈ ದಿನ ನನಸಾಗಿಸಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಕನಸನ್ನು ನನಸು ಮಾಡುವಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಪ್ರಯತ್ನ ತುಂಬ ಇದೆ. 1950ರಿಂದ ಹಿಡಿದು 2026ರವರೆಗೆ ಈ ಒಂದು ಪ್ರಯತ್ನ ನಡೆದಿದೆ. ಕೊನೆಗೆ 2026ರಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿನ ಒಂದು ಪೂರ್ಣ ಒಂದು ಶ್ರೇಯಸ್ಸು ಶ್ರೀಯುತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸಲ್ಲುತ್ತದೆ. ಹಾಗೆಯೇ ಯಾಕೆ ಈ ಒಂದು ಗೆಲುವು ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯವಾಗುತ್ತೆ ಅಂದರೆ, ಭಾರತೀಯ ಸಂಘದ ಸಂಸ್ಥಾಪಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಆಗಿನ ಕಾಲದಲ್ಲಿಯೇ ಒಂದು ದೇಶದಲ್ಲಿ ಐಕ್ಯತೆಯ ಮೂಲ ಮಂತ್ರದ ಕುರಿತು ಭಾಷಣ ಮಾಡಿದ್ದರು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 371 ಅನ್ನು ಜಾರಿ ಮಾಡುವುದರ ವಿರುದ್ಧ ಹೋರಾಟ ನಡೆಸಿದರು. ಯಾವುದೇ ಒಂದು ದೇಶದಲ್ಲಿ 2 ಧ್ವಜ 2 ಪ್ರಧಾನ್, ದೋ ನಿಶಾನ್ ದೋ ಪ್ರಧಾನ್ ನೈ ರೇಗಾ ಅಂತಂದೇಳಿ ಅವರು ಘೋಷಣೆ ಮಾಡಿದರು. ಆ ಒಂದು ಘೋಷಣೆ ವಿರುದ್ಧ ಹೋರಾಟ ಮಾಡಿ, ಆ ಒಂದು ಘೋಷಣೆ ಪರವಾಗಿ ಹೋರಾಟ ಮಾಡಿ, ಜಮ್ಮು ಕಾಶ್ಮೀರ ದೇಶದ ಭಾಗವಾಗಿರಬೇಕು, ಅದು ಯಾವುದೇ ಕಾರಣಕ್ಕೂ ಪ್ರತ್ಯೇಕವಾಗಿರಬಾರ್ದು ಅಂತಂದೇಳಿ ಕಾಶ್ಮೀರದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿಯೇ ಕೊನೆಯ ಉಸಿರು ಎಳಿತಾರೆ. ಅಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ತವರಿನಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರವನ್ನು ಹಿಡಿದಿದೆ. ಅಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸುವ ಮಟ್ಟಿಗೆ ಬೆಳೆದಿದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಇದು ಒಂದು ಮಹತ್ವದ ದಿನ ಅಂತಲೇ ಹೇಳೋದು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಈ ಒಂದು ಭಾರತೀಯ ಜನತಾ ಪಕ್ಷದ ಏನಂದ್ರು ಪ್ರೇರಣೆ ಅಂತ ಮತ್ತು ಶಕ್ತಿ, ಇಂದಿನ ಶಕ್ತಿ ಅಂತ ಆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದೆ. ಈ 100 ವರ್ಷದ ತುಂಬಿದ ಸುಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿದಿದೆ. ಒಂದು ವಿಶೇಷತೆ ಏನಂದರೆ, ಗಂಗಾ ನದಿಯ ಉಗಮ ಸ್ಥಾನದಿಂದ ಹಿಡಿದು ಗಂಗಾ ನದಿಯ ಸಮುದ್ರಕ್ಕೆ ಸೇರುವ ಅಂತ್ಯದವರೆಗೂ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದೆ. ಇದು ಅತ್ಯಂತ ಮಹತ್ವವಾದ ದಿನ ಅಂತಂದು ನಾವು ಹೇಳ್ಬೋದು. ಈ ಒಂದು ಅಧಿಕಾರವನ್ನು ಭಾರತೀಯ ಜನತಾ ಪಕ್ಷ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿ, ಅದರ ಮೂಲ ತತ್ವವಾದಂಥ ಎಲ್ಲ ಹಿಂದೂಗಳಿಗೆ ಸಮಾನ ನ್ಯಾಯವನ್ನು ಒದಗಿಸುವ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲಿ ಎಂದು ಹೇಳುತ್ತಾ ಈ ಒಂದು ಮಾತನ್ನು ಕೊನೆಗೊಳಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.